ಮೊನ್ನೆ ಯಾರೋ ಬಿ ಜೆ ಪಿಯವ್ರು ಹೇಳ್ತಾರೆ, ಬಿ ಜೆ ಪಿ ಬಂದ ಮೇಲೆ ಟಾಯ್ಲೆಟ್ಸ್ ಬಂತಂತೆ. ಏನು 75 ವರ್ಷ ಯಾವನು ಇಲ್ಲಿ ಟಾಯ್ಲೆಟ್ಗೆ ಹೋಗ್ತಾ ಇರಲಿಲ್ಲ, ಇವ್ರು ಕಚ್ಚೋರ್ಗೂ ಕಾಯ್ತಿದ್ರ ಜನ? ಏನು ಸರ್, ಲಾಜಿಕಲಿ ಯೋಚನೆ ಮಾಡಿ. ಅವ್ರು ಬಂದ ಮೇಲೆ ಟಾಯ್ಲೆಟ್ಸ್ ಬಂತಂತೆ, ಬಿ ಜೆ ಪಿಯವ್ರು ಹೇಳ್ತಾರೆ. ಹಾಂ, ಫಸ್ಟು ಇನ್ನೊಂದು ನೋಡಿ, ನಾವು ಏನೆಲ್ಲ ಯೋಜನೆಗಳು ತಂದಿದ್ವಿ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ನಿಮಗೆ ನಾನು ವಿತ್ ನೇಮು ಡೇಟಾ ಕೊಡಬಲ್ಲೆ, ನಮ್ಮ ಹತ್ರ ಡೇಟಾ ಇದೆ. ನಾವು ಏನು ಯೋಜನೆ ತಂದಿದ್ವಿ ಇವರು ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡ್ತಾರೆ. ನೇಮ್ ಚೇಂಜ್ ಮಾಡಿಬಿಟ್ಟು ಬಿಲ್ಡಪ್ ಕೊಡ್ತಾರೆ ಬಿ ಜೆ ಪಿಯವರು. ಗ್ಯಾಸ್ ರೇಟ್ ಎಷ್ಟಿತ್ತು ಶಿವಮೊಗ್ಗ ಜನತೆ, ನೀವು ಯೋಚನೆ ಮಾಡಿ. ನಾನೆಲ್ಲ ಶಿವಮೊಗ್ಗ ಯಂಗ್ಸ್ಟರ್ಸ್ಗೆ ಎಲ್ರಿಗೂ ಹೇಳೋದಿಷ್ಟೇ, ಗೀತಕ್ಕ ನಿಮ್ಮ ಮನೆ ಮಗಳಾಗಿ ಸೇವೆ ಮಾಡ್ತಾರೆ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಗ್ಯಾರಂಟಿಗಳಿದೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿದ್ದಾರೆ. ಗೀತಕ್ಕ ಇಲ್ಲಿ ಗೆದ್ದೇ ಗೆಲ್ತಾರೆ. ಕ್ರಮ ಸಂಖ್ಯೆ 1, ಆ ಕ್ರಮ ಸಂಖ್ಯೆಯಲ್ಲೇ ಹೇಳ್ಬೋದು, ನಂದು ಕ್ರಮ ಸಂಖ್ಯೆ 1 ಇರ್ತಾನೆ, ಅದು ಬಂದಿದ್ದ ದಿನನೇ ನಾನು ಗೆಸ್ ಮಾಡಿದೆ ನಾನು ಗೆದ್ದು ಬಿಡ್ತೀನಿ ಅಂತ. ಇವನ್ ನೇಚರ್ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ ಆ ಥರ. ಇವತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಮತ ಕೊಡಬೇಕು? ನಾನೆಲ್ಲ ಬಡವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಬಂಗಾರಪ್ಪನವ್ರ ಮಗಳು ಇವತ್ತು ಶಿವಮೊಗ್ಗ ಚರಿತ್ರೆಯಲ್ಲಿ ಬಂಗಾರಪ್ಪ ಅವ್ರ ಹೆಸರು ಹೇಳದೆ ಶಿವಮೊಗ್ಗ ಚರಿತ್ರೆನ ಬರೆಯೋಕ್ಕಾಗಲ್ಲ. ಶಿವಮೊಗ್ಗ ಚರಿತ್ರೆಯಲ್ಲಿ ಮೊದಲ ಅಧ್ಯಾಯನೇ ಬಂಗಾರಪ್ಪನವರಿಂದ ಸ್ಟಾರ್ಟ್ ಆಗುತ್ತೆ. ಶರಾವತಿ ಸಂತ್ರಸ್ತರಿಗೆ ಇವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬರು ನ್ಯಾಯ ಒದಗಿಸ್ಕೊಟ್ಟಿದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಯಿತು ಅಂತ ರಾಘವೇಂದ್ರ ಅವ್ರನ್ನ ಪ್ರಶ್ನೆ ಕೇಳಿ ಸರ್, ಪ್ರಶ್ನೆ ಕೇಳಿ, ಅವ್ರು ಬಾಯಿ ಬಿಡ್ತಾರೇನೋ. ನಾನು ಹೇಳೋದಿಷ್ಟೇ, ಈ ಸಲ ರಾಘವೇಂದ್ರ ಅವರು ಸೋಲು ಖಚಿತ, ಗೀತಕ್ಕ ಅವರು ಗೆಲ್ಲೋದು ನಿಶ್ಚಿತ.